ನಮಸ್ಕಾರ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಲೋ 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 ಪ್ರಿಯಾ, ನಾನು ಏನು ಮಾಡ್ತಿದ್ದೀಯಾ? ಅಂಬಾನಿ ಮದುವೆದು ನೋಡ್ದ? ಎಷ್ಟು ಕೋಟಿ ಆಗಿದೆ ಅಂತ? ಓನಮ್ಮ, ದೊಡ್ಡವ್ರು ಮಾಡದೇ ಇರ್ತಾರೆ. ಅವ್ರ ಮದುವೆಗೆ 700 ಕೋಟಿ ರೂಪಾಯಿ ಆಗಿದೆ ಕಣೆ. ಹೌದು. ಎಷ್ಟು ನಮ್ಮ ಇಂಡಿಯಾದಲ್ಲೇ ಟಾಪ್ 10 ಇದರಲ್ಲಿ ಇವ್ರದ್ದು ಒಂದು ಫಸ್ಟ್ ಬರುತ್ತೆ. ಇವ್ರದ್ದು ಸೆಕೆಂಡ್ ಬಂದು ನಮ್ಮ ಕರ್ನಾಟಕ ಜನಾರ್ದನ್ ರೆಡ್ಡಿ ಅವ್ರದ್ದು ಬರುತ್ತೆ. 500 ಕೋಟಿ ಖರ್ಚು ಮಾಡಿ ಅವ್ರ ಮಗಳಿಗೆ ಮದುವೆ ಮಾಡಿದರು, ಅದು ಬರುತ್ತೆ. ನಮ್ಮ ಎಷ್ಟು ಚೆನ್ನಾಗಿದ್ರು. ಅವರು ಗೋಲ್ಡ್ ಕಲರ್ ಹಾಕ್ಕೊಂಡಿದ್ರು. ಆ ಹುಡುಗ ಮೊನ್ನೆ ಜುಲೈ 12ರಿಂದ 14ನೇ ತಾರೀಕಿನವರೆಗೂ ಆಯ್ತಲ್ಲ. ಇದು ಜಗತ್ತಿನಲ್ಲೇ ಅತಿ ದುಬಾರಿಯಾದ ಮದುವೆ. 5,000ಕ್ಕಿಂತ ಹೆಚ್ಚು ಜನ ಬಂದಿದ್ದರು. ನಮ್ಮ ಅವ್ರ ಮನೆಯಲ್ಲೇ ಮಾಡಿರೋದು. ಅವ್ರ ಮನೆ ಬಂದು 27 ಅಂತಸ್ತಿದೆ. 16,000 ಜನ ಬಂದಿದ್ರಂತೆ. ಹುಡುಗಿ ಬಂದು ರಾಧಿಕಾ ಮರ್ಚೆಂಟ್, ಅವ್ರ ತಂದೆ ಬಂದು ವೀರನ್ ಮರ್ಚೆಂಟ್. ಅವರು ದೊಡ್ಡ ಉದ್ಯಮಿನೇ. ಇಲ್ಲ, ಕ್ರಿಶ್ಚಿಯನ್ಸ್ ಅಲ್ಲ, ಹಿಂದೂಸು. ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರನೇ ಸೇಮ್ ಮದುವೆ ಮಾಡಿರೋದು. ಅರಿಶಿನ ಶಾಸ್ತ್ರ, ಮೆಹಂದಿ ಶಾಸ್ತ್ರ ಕೂಡ ಮಾಡಿದ್ದಾರೆ. ಇದಕ್ಕೆ ಈ ಮದುವೆಗೆ ಹಾಡು ಹೇಳೋದಕ್ಕೆ ಕೆನಡಾದಿಂದ ಜಸ್ಟಿನ್ ಬೀಫೋರ್ನ ಕರೆಸಿದ್ರಮ್ಮ, ಹಾಡುಗಾರ. ಅವರು ಒಂದು ಹಾಡಿಗೆ, ಒಂದು ದಿವಸಕ್ಕೂ ಅಲ್ಲ, ಒಂದು ಹಾಡಿಗೆ 83 ಕೋಟಿ ಕೊಟ್ಟಿದ್ದಾರೆ. ಎಷ್ಟು ಜನ ಬಡವರು ಮನೆ ಉದ್ಧಾರ ಆಗ್ತಾಯಿತ್ತು. ಇವ್ರದ್ದು ಇನ್ವಿಟೇಷನ್ ಕಾರ್ಡ್ ಎಷ್ಟು ಗೊತ್ತಾ? ಒಂದು ಇನ್ವಿಟೇಷನ್ ಕಾರ್ಡ್ ಕಾಸ್ಟ್ಲಿ 6ರಿಂದ 7 ಲಕ್ಷ ಬರೀ ಇನ್ವಿಟೇಷನ್ ಕಾರ್ಡ್. ಇವ್ರ ಮದುವೆಗೆ MS ಧೋನಿ, ರೋಹಿತ್ ಶರ್ಮಾ, ಮೋದಿ ಬಂದಿದ್ರು. ಅವರೇನೋ ಗಿಫ್ಟ್ ಕೊಡ್ತಾಯಿದ್ರು. ಅಜಯ್ ದೇವಗನ್ ಬಂದಿದ್ರು, ಅವ್ರ ಮಿಸ್ಸಸ್ ಬಂದಿದ್ದರು. ಸೋನಿಯಾ ಗಾಂಧಿ ಅವ್ರ ಮನೆಗೆ ಹೋಗಿ ಇನ್ವಿಟೇಷನ್ ಕೊಟ್ಟು ಕರೆದುಬಿಟ್ಟು ಬಂದಿದ್ದಾರೆ. ಇವರು ನೀತಾ ಅಂಬಾನಿ ಮತ್ತು ಮುಖೇಶ್ ಅಂಬಾನಿ ಅವರು. ನಮ್ಮ ಕರ್ನಾಟಕದಿಂದನೂ ತುಂಬ ಜನ ಹೋಗಿದ್ದಾರೆ. ಯಶು ಮತ್ತು ರಾಧಿಕಾ, DK ಶಿವಕುಮಾರ್ ಅವರು ಹೋಗಿದ್ದಾರೆ. ಬಾಲಿವುಡ್ ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ದರು. ಐಶ್ವರ್ಯ ರಾಯಿ, ಅಮಿತಾಬ್ ಬಚ್ಚನ್, ಅವ್ರ ಫ್ಯಾಮಿಲಿ ಫುಲ್ಲು ಅಟೆಂಡ್ ಆಗಿತ್ತು. ಅಭಿಷೇಕ್ ಬಚ್ಚನ್ನು, ಅವ್ರ ಸಿಸ್ಟರು, ಅವ್ರ ಮಕ್ಕಳು, ಕ್ರಿಕೆಟಿಗರು ಬಂದಿದ್ದರು. MS ಧೋನಿ, ಅವ್ರ ವೈಫು, ರೋಹಿತ್ ಶರ್ಮಾ. ಈ ಮದುವೆಗೆ ಮುಂಬೈಯಲ್ಲಿರೋ ಹೋಟೆಲ್ಸ್ ಎಲ್ಲ ಬುಕ್ ಆಗೋಗಿತ್ತಂತೆ. ಇವ್ರಿಗೆ ಆವಾಗ ಪ್ರೀ ವೆಡ್ಡಿಂಗ್ ಮಾಡಿದ್ರಲ್ವಾ, ಆವಾಗಲೇ ಇವ್ರ ಮದುವೆಗೆ ಅಬ್ರಾಡಿಂದ ಬರ್ತಾರೆ ಅಂದ್ಬಿಟ್ಟು 7 ಸ್ಟಾರ್ ಹೋಟೆಲ್ಸೇ ಕಟ್ಟಿದ್ದಾರಂತೆ ಅಂಬಾನಿ ಅವರು. ಅವರೆಲ್ಲ ಇಳ್ಕೊಳ್ಳೋದಕ್ಕೆ 7 ಸ್ಟಾರ್ ಹೋಟೆಲ್ಸ್ ಆವಾಗಲಿಂದನೇ ನಿರ್ಮಿಸಿದ್ದಾರೆ ನೋಡು. ಅಲ್ಲಿರೋ ಹೋಟೆಲ್ಸು ಬುಕ್ ಆಗಿದೆ, ಇವರು ಸ್ವತಃ ಕಟ್ಟಿಸಿದ್ದಾರೆ.
ಒಂದು ದಿನಕ್ಕೆ ಆ ಹೋಟೆಲ್ಗೆ 91,000ನಂತೆ. ಇನ್ವಿಟೇಷನ್ ಕಾರ್ಡ್ಗೆ 6 ರಿಂದ 7 ಲಕ್ಷ. ಆ ಇನ್ವಿಟೇಷನ್ ಕಾರ್ಡ್ ಇದ್ದಿದ್ರೆ ಆ ನಮ್ಮ ಬಡವ್ರದ್ದು ಜೀವನನೇ ನಡೆದೋಗ್ಬಿಡ್ತಾಯಿತ್ತು ಆ ಅಮೌಂಟ್ಗೆ. ಇವ್ರಿಗೆ ಮದುವೆ ಆದಮೇಲೆ ದುಬೈನಲ್ಲಿ ಒಂದು ಮನೆ ಗಿಫ್ಟಾಗಿ ಕೊಟ್ಟಿದ್ದಾರೆ. ಇವರು ಅಂಬಾನಿ ಅವರು ಮದುಮಗನಿಗೆ ಆಯಮ್ಮನಿಗೆ ವಿಲ್ಲಾ 640 ಕೋಟಿನಂತೆ. ಇದು ದುಬೈನಲ್ಲೇ ಕಾಸ್ಟ್ಲಿಯೆಸ್ಟ್ ವಿಲ್ಲಾನಂತೆ, ಸೆಕೆಂಡ್ ವಿಲ್ಲಾ. ಎರಡನೇ ಮನೆ ಅಂತೆ ಅಮ್ಮ ದುಬೈಗೆ ಕಾಸ್ಟ್ಲಿಯೆಸ್ಟ್ದು. 700 crores ಆಗಿದೆ ಅಂತೆ ಮದುವೆಗೆ. ಕೊಹ್ಲಿ ಮತ್ತು ಅನುಷ್ಕಾ ಮದುವೆಗೆ 100 ಕೋಟಿ ಆಗಿದೆ. ರಣಬೀರ್ ಸಿಂಗು ದೀಪಿಕಾ ಪಡುಕೋಣೆ ಮದುವೆಗೆ 70 ಕೋಟಿ ಆಗಿದೆ. ಇವ್ರ ಅಣ್ಣ ಇದ್ದಾರೆ ಅಲ್ವಾ, ಅದೇ ಅಂಬಾನಿ ಅವ್ರ ಫಸ್ಟ್ ಮಗ ಆಕಾಶ್ ಅಂಬಾನಿ, ಶ್ಲೋಕಾ ಮೆಹ್ರಾ, ಅವ್ರ ಮದುವೆಗೆ 70 ಕೋಟಿ ಆಗಿದೆಯಂತೆ. ಇದೆಲ್ಲ ಬಿಡು, ಇವ್ರ ಮದುವೆಗೆ ಫುಡ್ದು ಎಷ್ಟು ವೆರೈಟಿ ಮಾಡಿಸಿದ್ದಾರೆ ಗೊತ್ತಾ? 2500 ವೆರೈಟೀಸ್. ನಮ್ಮ ಎಷ್ಟಿದ್ರೆ ಏನು, ಆರೋಗ್ಯ ತಾನೇ ಮುಖ್ಯ. ಅದನ್ನೆಲ್ಲ ಕಟ್ಕೊಂಡು ಏನು ಮಾಡಬೇಕು? ಎಲ್ಲ ಇದೆ, ಅದಿಲ್ಲ. ದೇವ್ರು ನೋಡು, ಒಂದು ಕೊಟ್ಟು ಒಂದು ಕಿತ್ಕೊಂಡ್ಬಿಡ್ತಾನೆ. ಎಲ್ಲ ಕೊಟ್ಟ ಆ ದುಃಖ ಇಕ್ಬಿಟ್ಟಿದ್ದಾನೆ. ಏನು ಮಾಡೋದು? ದೇವರು ಎಲ್ಲರಿಗೂ ಒಂದಲ್ಲ ಒಂದು ಕೊಟ್ಟಿರ್ತಾನೆ. ಯಾರನ್ನೂ ಕರೆಕ್ಟಾಗಿ ಇಡೋದಿಲ್ಲ. ಇನ್ನು ಕರೆಕ್ಟಾಗಿಟ್ಟರೆ ನಾವೆಲ್ಲ ದೇವರುಗಳಾಗ್ಬಿಡ್ತೀವಿ. ಪಾಪ ಹುಡುಗ ತುಂಬ ವರ್ಷ ಬದುಕೋದಿಲ್ಲ ಅಂತ ಹೇಳ್ತಾ ಇದ್ರು. ಅದು ಗೊತ್ತಿದ್ರು ಆ ಹುಡುಗಿ ಮದುವೆ ಆಗಿದ್ದಾರೆ, ರಾಧಿಕಾ ಅವರು. ಇನ್ನೆಷ್ಟು ಡೆಪ್ತ್ ಇರಬೇಕು ಅವ್ರ ಲವ್. ಇರಲಿ ಬಿಡು, ದೇವರು ಅವ್ರಿಗೆ ಆರೋಗ್ಯನ ಕೊಟ್ಟು ಆಯುಷು ಕೊಟ್ಟು ಕಾಪಾಡಲಿ. ತುಂಬ ಒಳ್ಳೆಯ ಹುಡುಗ ಅವರು. ಈ ಎಲಿಫೆಂಟ್ಸ್ಗೆಲ್ಲ ಅರಣ್ಯನೇ ನಿರ್ಮಿಸಿದ್ದಾರೆ ಈಗ ಮದುವೆ ಆಗ್ತಾ ಇರೋರು. ಪಾಪ ಅವ್ರಿಗೆ, ಆ ಹುಡುಗನಿಗೆ ಎಷ್ಟು ನೋವು ಇರಬೇಕು. ಇನ್ನು ಹೋಗ್ಬಿಡ್ತೀವಿ ಅಂತ ತಿಳಿದ್ರೆ ಎಂಥ ಮನುಷ್ಯರಿಗಾದ್ರೂ ಎಷ್ಟು ಸಂಕಟ ಇರುತ್ತೆ. ಎಲ್ಲ ಇದೆ ನೋಡು, AC ಯಲ್ಲಿ ಮಲ್ಕೊಳ್ಳೋಕ್ಕಾಗಲ್ವಂತೆ. ಏನು ಪ್ರಯೋಜನ? ಅಪ್ಪ, ನಾರ್ಮಲ್ ವ್ಯಕ್ತಿ ಬದುಕೋ ಅಷ್ಟಿದ್ರೂ ಆ ನೈಟಲ್ಲಿ ಮಲ್ಕೊಂಡಿದ್ದಾಗ ಯಾರಾದರೂ ಪಕ್ಕದಲ್ಲಿ ಮಲ್ಕೊಂಡಿರ್ಬೇಕಂತೆ. ಅವ್ರ ಮಮ್ಮಿ ಆಗಲಿ ಅವ್ರ ಡ್ಯಾಡಿ ಆಗಲಿ. ಅವ್ರ ಮಮ್ಮಿ ಎಲ್ಲೇ ಇದ್ದರೂ ನೈಟಿಗೆ ಬಂದುಬಿಡ್ತಾಯಿದ್ರಂತೆ ಮಗನ ಹತ್ರಗೆ. ಒಬ್ಬನೇ ಇರ್ತಾನೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಎಂಥವ್ರಿಗೂ ಇರುತ್ತೆ ನೋಡಿ, ಎಂಥ ಕೋಟ್ಯಾಧೀಶ್ವರ್ಗಾದ್ರೂ ತಮ್ಮ ಮಕ್ಕಳು ಅನ್ನೋದು. ಇನ್ನೂ 2 ಮಕ್ಕಳಿದ್ದಾರೆ. ಈ ಮಗನ ಮೇಲೆ ಎಷ್ಟು ಪ್ರೀತಿ. ಎಲ್ಲ ಮನುಷ್ಯರು ಒಂದೇ, ಅವರು ನಮ್ಮ ಥರನೇ. ನಮಗೆ ಹೊಡೆದ್ರೆ ಹೆಂಗೆ ನೋವಾಗುತ್ತೋ ಅವ್ರಿಗೂ ಹೊಡೆದ್ರೆ ಅದೇ ಥರ ನೋವಾಗೋದು. ಅದನ್ನೇನೋ ದುಡ್ಡಿದೆ ಅಂತ ದೊಡ್ಡದಿದಾಗಿ ತೋರಿಸ್ತಾರೆ. ಏನು ಎಲ್ಲೆಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ರೂ ಏನೂ ಪ್ರಯೋಜನ ಆಗಲಿಲ್ಲ ಆ ಹುಡುಗನಿಗೆ. ಅವರು ನೋಡ್ದಿರೋ ಇರೋ ಡಾಕ್ಟರ್ಸ್ ಇದ್ದಾರಾ?
ನಾವೆಷ್ಟೋ ಪುಣ್ಯವಂತರ, ಎಷ್ಟೋ ಕೇಳ್ಕೊಂಬಂದಿದ್ದೀವಿ. ನಮ್ಮ ಮುಂದೆ ಅವರು ಬಡವರು, ಶ್ರೀಮಂತರು ಶ್ರೀಮಂತರು ಅಂತಾರೆ. ಆರೋಗ್ಯ ಕೊಟ್ಟು ಆಯುಸ್ ಕೊಟ್ಟು ಕಾಪಾಡಿದ್ದಾರೆ. ಅಷ್ಟು ದುಡ್ಡಿಲ್ದಿದ್ರೂ ನಮ್ಮ ಜೀವನ ಮಾಡೋದಕ್ಕೆ ಕೊಟ್ಟಿದ್ದಾರೆ. ದೇವ್ರಿಗೊಂದು ಥ್ಯಾಂಕ್ಸ್ ಅಪ್ಪ. ನಮ್ಗೆ ಅಂಬಾನಿನೂ ಆಗೋದು ಬೇಡ, ಗಿಂಬಾನಿನೂ ಆಗೋದು ಬೇಡ. ಆಯುಸ್ಸು ಆರೋಗ್ಯ ಕೊಟ್ಟು ನಮ್ಮ ಜೀವನನ ನೆಟ್ಟಿಗೆ ನಡ್ಸ್ಕೊಂಡು ಹೋಗೋಷ್ಟು ಸಂಪಾದನೆ ದುಡ್ಡು ಕೊಟ್ಟಿದ್ದಾರೆ ಅಲ್ವಾ. ಭಗವಂತ ನಿನಗೆ ಶತಕೋಟಿ ವಂದನೆಗಳು. ಇಷ್ಟು ದುಡ್ಡಿದ್ದು ಇದ್ರೂ ಏನು ಪ್ರಯೋಜನ ಆಯಿತು? ಏನು ಆ ಹುಡುಗನ್ನ ಅವ್ರು ಕಾಪಾಡ್ಕೊತಾ ಇದ್ದಾರಾ? ದುಡ್ಡು 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 ಅಂತ ಸಾಯ್ತಾರೆ ಈ ಜನ. ಏನಕ್ಕಪ್ಪ? ಅವ್ರೇನು ನೆಮ್ಮದಿಯಾಗಿ ಇವಾಗ ಒಂದೊತ್ತು ಊಟ ಮಾಡ್ತಾ ಇದ್ದಾರಾ? ನೆಮ್ಮದಿಯಾಗಿದ್ದಾರಾ? ಅವ್ರಿಗೂ ಎಷ್ಟು ದುಃಖ ಇದೆ. ಬೇಡಪ್ಪ. ಅವರ ತಂದೆ ಮೊನ್ನೆ ಸ್ಪೀಚ್ ಕೊಟ್ಟರು, ಪಾಪ ಹತ್ಕೊಂಡು ಸ್ಪೀಚ್ ಕೊಟ್ಟರು. ಅದನ್ನು ನೋಡಿ ನನ್ನ ಮಗ ತುಂಬ ದಿವಸ ಓದ್ಕೋದಿಲ್ಲ ಅಂತ. ಆ ಹುಡುಗಿ ನೋಡಿ ಧೈರ್ಯ ಮಾಡಿ ಮದುವೆ ಮಾಡ್ಕೊತಾ ಇರೋದು. ರಾಧಿಕಾ ಮರ್ಚೆಂಟ್ ಗ್ರೇಟ್ ಅಲ್ವಾ? ದುಡ್ಡುಗೋಸ್ಕರ ಅಂತೀಯ? ಇಲ್ಲ ಆಯಿತು, ಅವ್ರಿಗೂ ಮಸ್ತಾಗಿದೆ. ಅವರಪ್ಪನೂ ಫೇಮಸ್ ಬಿಸ್ನೆಸ್ ಮ್ಯಾನ್. ಈ ಪ್ರೀತಿ ಕುರುಡು ಅಂತಾರೆ ಅಲ್ವಾ, ಅದರಿಂದನಾದರೂ ಬದುಕಿ ಆಯುಸ್ ಗಟ್ಟಿಯಾಗಿ ಮುಂದಕ್ಕೆ ನಡ್ಸ್ಕೊಂಡು ಹೋಗ್ಬೋದೇನೋ. ವಿಲ್ ಪವರ್ ಸ್ಟ್ರಾಂಗ್ ಇದ್ದರೆ ಏನೂ ಆಗೋದಿಲ್ಲ. ಅಯ್ಯೋ, ನಾವು 100ಕ್ಕೆ 100 ಬೆಟ್ರು ತಾಯಿ. ನಮಗಿರೋ ವಿಲ್ ಪವರು ಅವ್ರಿಗಿದ್ದುಬಿಟ್ರೆ ನಾವು ಶ್ರೀಮಂತರೇ. ಆತ್ಮವಿಶ್ವಾಸ, ಆತ್ಮನಂಬಿಕೆ, ಆತ್ಮಗೌರವ ಇದು ದುಡ್ಡು ಕಾಸಲ್ಲ, ಅವಕ್ಕಿಂತ ಮುಖ್ಯವಾದದ್ದು ಇವು. ನಮ್ಗೆ ಆತ್ಮವಿಶ್ವಾಸ ಇದೆ ಅಲ್ವಾ? ಆ್ಯಡ್ಸ್ ಆಫ್. ದುಡ್ಡು ದುಡ್ಡು ಏನು ದುಡ್ಡು? ಎಲ್ಲ ಒಡವೆಗಳಿಗಿಂತ ಆತ್ಮವಿಶ್ವಾಸ ದೊಡ್ಡದು. ಏನೇ ಆಗಲಿ ಏನೇ ಬರಲಿ ಎದುರಿಸ್ಕೊಂಡು ನಿಂತ್ಕೊಂಡು ಹೋಗ್ತೀವಲ್ವ. ಏನು ಪ್ರಯೋಜನ? ಅವ್ರಿಗೆ ಏನು ಪ್ರಯೋಜನ ಬಂತು? ಯಾವ ದುಡ್ಡು, ಯಾವ ಕಾಸು? ಅಯ್ಯೋಪ್ಪ, ದೇವರು ವಿಚಿತ್ರ. ಒಬ್ರಿಗೊಂದು ಕೊಟ್ಟಿರ್ತಾರೆ, ಇನ್ನೊಂದು ಕೊಟ್ಟಿರಲ್ಲ. ಅವ್ರಿಗೆ ಅದು ಕೊಟ್ಟಿದ್ದಾರೆ, ಅದು ಕೊಟ್ಟಿಲ್ಲ. ಅವ್ರ ದೊಡ್ಡ ಮಗನೂ ಚೆನ್ನಾಗಿರ್ಬೋದು. ದೊಡ್ಡ ಮಗ ಅವರು ವೆಯ್ಟ್ ಲಾಸ್ ಎಲ್ಲ ಮಾಡಿದ್ರು. ಫಸ್ಟು ತುಂಬ ದಪ್ಪ ಇದ್ರಲ್ವಾ ಅವ್ರ ದೊಡ್ಡ ಮಗನೂ ಅಷ್ಟೇ, ಇವರು ಅಷ್ಟೇ. ಎಲ್ಲ ಫಿಟ್ನೆಸ್ ಮೇಂಟೈನ್ ಮಾಡಿದ್ರು, ಕಮ್ಮಿ ಆದರು. ಈ ಹುಡುಗನಿಗೆ ಫಿಟ್ನೆಸ್ದು ಬಾಡಿ ಮೇಂಟೈನ್ ಮಾಡೋಕ್ಕೋಗಿ ಆ ಥರ ಮಾಡ್ಕೊಂಡಿರೋದು. ಏನು ಬರ್ತಿಂದ ಬಂದಿರೋದಲ್ಲ. ಅದಕ್ಕೆ ನಮ್ಮ ಹೇಳೋದು, ಸರಿಯಾಗಿ ಡಯೆಟ್ಟು ಎಲ್ಲ ಗೊತ್ತಿದ್ದು ನಾವು ಮುಂದಕ್ಕೆ ಹೆಜ್ಜೆ ಇಡಬೇಕು. ಸಣ್ಣಕ್ಕಾಗೋದಾಗಲಿ ಏನಾದರೂ ಆಗಲಿ ತಿಳಿದಿರಾ ಊಟ ಕಮ್ಮಿ ಮಾಡಿಬಿಡೋದು, ಸಣ್ಣ ಆಗಿಬಿಡೋದು, ಈ ಥರ ಎಲ್ಲ ಮಾಡಬಾರ್ದು. ಡಾಕ್ಟ್ರನ್ನ ಕೇಳಿಕೊಂಡು ಕರೆಕ್ಟಾಗಿ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಅವ್ರು ಯಾಕೆ ಫಾಲೋ ಮಾಡಿರಲ್ಲ? ಫಾಲೋ ಮಾಡಿರ್ತಾರೆ. ಹಣೆ ಬರಹಕ್ಕೆ ಯಾರು ಹೊಣೆ ಅಂತಾರೆ ನೋಡು. ಏನೂ ಆಗಲ್ಲ ಬಿಡು. ವಿಲ್ ಪವರ್ ಇದ್ದರೆ ಎಂತೆಂಥದನ್ನು ಗೆದ್ಕೊಂಬರ್ಬೋದು. ಆಫ್ಟರ್ ಆಲ್ ಇದು ಈ ಹುಡುಗಿ ಬದುಕಿಸ್ಕೊಬೋದು, ಸ್ಟ್ರಾಂಗ್ ಆಗಿದ್ದಾಳೆ.
ಅಷ್ಟು ಧೈರ್ಯ ಇಲ್ದಿದ್ರೆ ಏನಕ್ಕೆ ಮದುವೆ ಆಗ್ತಾಯಿದ್ರು? ಹ್ಞೂ. ಓಕೆ ಓಕೆ, ನಾಳೆ ಬೆಳಿಗ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಬಾಯ್, ಗುಡ್ ನೈಟ್. ಹಾಂ, ಓಕೆ ಓಕೆ. ಇಂಥದ್ದನ್ನೆಲ್ಲ ನೋಡಿದ್ರೆ ತುಂಬ ಬೇಡಪ್ಪ, ಭಯಂಕರವಾಗಿರುತ್ತೆ ಜೀವನ. ದೇವರು ನಾವು ಅದೃಷ್ಟ ಮಾಡಿದ್ವಪ್ಪ, ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ. ಅವ್ರಿಗಿಂತ ನಾವೇ ಶ್ರೀಮಂತರು. ದೇವರಿಗೆ ದೊಡ್ಡ ಥ್ಯಾಂಕ್ಸ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಬೇಜಾರಾಗುತ್ತೆ ಆ ವಿಷಯ ಮಾತಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್.